ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ತೇಜಸ್ವಿ ವಿಸ್ಮಯ ಅಂತ ಲಾಲ್ಬಾಗಲ್ಲಿ ನಡೀತಿರೋ ಫ್ಲವರ್ ಶೋ ಬಗ್ಗೆ ಒಂದು ವ್ಲಾಗ್ನ ಹಾಕ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ. ಇದು ಲಾಲ್ಬಾಗಲ್ಲಿ ನಡೀತಾ ಇದೆ. ತೇಜಸ್ವಿ ವಿಸ್ಮಯ ಅಂದರೆ ತೇಜಸ್ವಿ ಅವರ ಲೈಫ್ ಹಿಸ್ಟ್ರಿ ಬಗ್ಗೆ ಥೀಮ್ನ ಇಟ್ಕೊಂಡು ಫ್ಲವರ್ ಶೋನ ಮಾಡಿದ್ದಾರೆ. ಇದು ಬಂದು ಜನವರಿ 26ವರೆಗೂ ಇರುತ್ತೆ ಈ ಫ್ಲವರ್ ಶೋ. ಇನ್ನು ಇಲ್ಲಿ ಎಂಟ್ರೆನ್ಸ್ ಫೀಸ್ ಇದೆ. ಅಡಲ್ಟ್ಸಿಗೆ ಆದರೆ ಮಂಡೇ ಟು ಫ್ರೈಡೇ ಅಲ್ಲಿ 80 ರೂಪೀಸ್ ತಗೋತಾರೆ. ಕಿಡ್ಸ್ ಅಂದರೆ ಬಿಲೋ 12 ಇಯರ್ಸ್ ಅವರಿಗೆ 30 ರೂಪೀಸ್ ತಗೋತಾರೆ. ಆ್ಯಂಡ್ ಸ್ಯಾಟರ್ಡೆ ಸಂಡೇ ಅಡಲ್ಟ್ಸಿಗೆ ಮಾತ್ರ 80 ಬದಲು 100 ರೂಪೀಸನ್ನ ತೊಗೋತಾ ಇದ್ದಾರೆ ಎಂಟ್ರೆನ್ಸ್ ಫೀಸು. ಬಟ್ ಈ ಫೀಸ್ನ ಕೊಟ್ಟು ಹೋಗೋದು ವರ್ತ್ ಅಂತ ಅನ್ನಿಸ್ತು. ಒಳಗಡೆ ತುಂಬಾ ಚೆನ್ನಾಗಿದೆ. ಕಲರ್ಫುಲ್ ಆಗಿರುವಂಥ ಫ್ಲವರ್ಸ್ಗಳನ್ನ ನೋಡ್ಬೋದು. ಆ್ಯಂಡ್ ಪೂರ್ಣಚಂದ್ರ ತೇಜಸ್ವಿ ಅವರ ಬಗ್ಗೆ ಪ್ರತಿಯೊಂದನ್ನು ಡೀಟೇಲ್ ಆಗಿ ಫ್ಲವರ್ಸಿಂದನೇ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಅಲ್ಲಿ ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದು ಸ್ಟ್ಯಾಚ್ಯೂಸ್ನ ಮಾಡಿದ್ದಾರೆ. ಅದಂತೂ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಎಷ್ಟು ಚೆನ್ನಾಗಿದೆ ಒಂದೊಂದು ಸ್ಟ್ಯಾಚ್ಯೂಗಳು ಕೂಡ ಅಂದರೆ ತುಂಬಾ ಚೆನ್ನಾಗಿದೆ. ಪ್ರತಿಯೊಂದು ಸ್ಟ್ಯಾಚ್ಯೂಗಳು ಅವರ ಪ್ರತಿಯೊಂದು ಬುಕ್ಸ್ಗಳನ್ನು ಕೂಡ ಅಲ್ಲಿ ಇಟ್ಟಿದ್ದಾರೆ. ಆ್ಯಂಡ್ ಡಿಫ್ರೆಂಟ್ ಫ್ಲವರ್ಸಿಂದ ಮಾಡಿದ್ದಾರೆ. ಎಲ್ಲ ಏಜ್ ಮಕ್ಕಳಿಗೂ ಕೂಡ ಇದು ಇಷ್ಟ ಆಗುತ್ತೆ. ಅಂದರೆ ತೀರಾ ಪುಟ್ಟ ಮಕ್ಕಳಾದರೆ ಕಲರ್ಫುಲ್ ಆಗಿರೋ ಫ್ಲವರ್ಸ್ನ ನೋಡಿ ಖುಷಿ ಪಡ್ತಾರೆ. ಇನ್ನು ಸ್ವಲ್ಪ ದೊಡ್ಡ ಮಕ್ಕಳಾದರೆ ತೇಜಸ್ವಿ ಅವರ ಲೈಫ್ ಹಿಸ್ಟ್ರಿನ ತಿಳ್ಕೊಳೋದಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ತುಂಬಾ ಚೆನ್ನಾಗಿದೆ. ನಾವಿಲ್ಲಿ ಬಂದು ಸಂಡೇ ಹೋಗಿದ್ವಿ ಈವ್ನಿಂಗ್ 4ಇಂದ. ತುಂಬಾ ರಶ್ ಇತ್ತು. ಮೇ ಬಿ ನಾರ್ಮಲ್ ವೀಕ್ ಡೇಸಲ್ಲಿ ಅಷ್ಟು ರಶ್ ಇರಲ್ಲ ಅಂತ ಅಂದ್ಕೊಳ್ತೀನಿ, ನನಗೆ ಗೊತ್ತಿಲ್ಲ. ಬಟ್ ನಾವು ವೀಕೆಂಡಲ್ಲಿ ಹೋಗಿರೋದ್ರಿಂದ ತುಂಬಾ ರಶ್ ಇತ್ತು. ಅಷ್ಟು ರಶ್ ಒಳಗಡೆ ನೀವು ಹೋದರೂ ಕೂಡ ಅದನ್ನೆಲ್ಲ ನೋಡಿದಾಗ ನಿಮಗೆ ತುಂಬಾ ಖುಷಿ ಆಗುತ್ತೆ. ಆ್ಯಂಡ್ ಅಲ್ಲಿ ಪೊಲೀಸ್ ಎಲ್ಲ ಇರೋದ್ರಿಂದ ನಮಗೆ ಅಷ್ಟೊಂದು ಗಲಾಟೆ ಥರ ಫೀಲ್ ಆಗೋದಿಲ್ಲ. ಅವ್ರು ಬೇಗನೆ ಕಳಿಸ್ಕೊಟ್ಬಿಡ್ತಾರೆ. ಗಲಾಟೆ ಅನಿಸಲ್ಲ. 1.5 ಅವರ್ ನೀವು ಆರಾಮಾಗಿ ಹೆಂಗೆ ಹೋಗುತ್ತೆ ಟೈಮ್ ಅಂತಲೇ ಗೊತ್ತಾಗೋದಿಲ್ಲ. ಅಷ್ಟು ಕ್ವಿಕ್ಕಾಗಿ ಹೋಗುತ್ತೆ. ಅಂದರೆ ಒಳಗಡೆ ಅಷ್ಟು ಚೆನ್ನಾಗಿದೆ ಇದು. ಅವರು ಬರೆದಿರೋ ಅಂಥ ಪ್ರತಿಯೊಂದು ಬುಕ್ಸ್ಗಳನ್ನು ಕೂಡ ಅಲ್ಲಿ ಅವರು ಅಟ್ಯಾಚ್ ಮಾಡ್ಕೊಂಡು ಒಂದೊಂದು ಅಲ್ಲೊಂದು ಇಲ್ಲೊಂದು ಬುಕ್ಸ್ಗಳನ್ನು ಕೂಡ ಇಟ್ಟಿದ್ದಾರೆ. ಆ್ಯಂಡ್ ಅವ್ರು ಮಾಡಿರೋ ಅಂಥ ಕೆಲಸಗಳ ಬಗ್ಗೆ, ಫೋಟೋಗ್ರಫಿ ಬಗ್ಗೆ ಬರೆಯೋದು ಮತ್ತು ಕಂಪ್ಯೂಟರಲ್ಲಿ ವರ್ಕ್ ಮಾಡೋದು ಪ್ರತಿಯೊಂದನ್ನು ಅವರು ಸ್ಟ್ಯಾಚ್ಯೂಗಳನ್ನು ಮಾಡಿದ್ದಾರೆ. ಫ್ಲವರ್ಸಿಂದ ಚೆನ್ನಾಗಿ ಮಾಡಿದ್ದಾರೆ. ಒಂದ್ಸಲ ನೀವು ಇದನ್ನು ವಿಸಿಟ್ ಮಾಡಿ ತುಂಬಾ ಖುಷಿ ಪಡ್ತೀರಾ. ಜನವರಿ 26ವರೆಗೂ ಇದು ಇರುತ್ತೆ. ನಾವು ಕೂಡ ಹೋಗಿದ್ವಿ 4:30 ಹಂಗೆ ಹೋಗಿದ್ವಿ. 6ಗೆಲ್ಲ ಹೊರಗಡೆ ಬಂದ್ವಿ. ಇದೆಲ್ಲ ಮುಗಿದ್ಮೇಲೆ ಅಲ್ಲಿ ನಿಮಗೆ ಫುಡ್ ಕೋರ್ಟ್ ಕೂಡ ಇರುತ್ತೆ. ಆ್ಯಂಡ್ ಕೆಲವು ಶಾಪ್ಸ್ಗಳನ್ನು ಕೂಡ ಹಾಕಿದ್ದಾರೆ. ಬಟ್ಟೆಗಳು ಮತ್ತು ತಿನ್ನೋ ಐಟಮ್ಸ್, ಈ ಬೆಲ್ಲ ಮತ್ತು ದ್ರಾಕ್ಷಿ, ಈ ಥರ ಕೆಲವು ಐಟಮ್ಸ್ಗಳನ್ನು ಕೂಡ ಹಾಕಿದ್ದಾರೆ. ಫುಡ್ ಕೋರ್ಟ್ ಅಂದರೆ ಏನು ಅಷ್ಟೊಂದೇನು ಫುಡ್ ಕೋರ್ಟ್ ಬಂದಿಲ್ಲ. ಬಟ್ ಓಕೆ, ಅಲ್ಲಿ ಓದಿ ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ಬರಬಹುದು. ಆ ಥರ ತುಂಬಾ ಚೆನ್ನಾಗಿದೆ. ಜನವರಿ 26ವರೆಗೂ ಇರುತ್ತೆ. ಒಂದ್ಸಲ ಇದನ್ನು ನೀವು ವಿಸಿಟ್ ಮಾಡಿ. ಇಲ್ಲಿ ಏನಂದರೆ ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿರೋಂಥ ಕರ್ವಾಲು ಅನ್ನೋ ಬುಕ್ನ ಥೀಮ್ ಇಟ್ಕೊಂಡು ಮೋಸ್ಟ್ ಆಫ್ ಸ್ಟ್ಯಾಚ್ಯೂಸ್ಗಳನ್ನ ಇಲ್ಲಿ ರೆಡಿ ಮಾಡಿದ್ದಾರೆ. ಆ್ಯಂಡ್ ಇದರಲ್ಲಿ ಅವರು ಮಾಡಿರೋಂಥ ಮಂತ್ರ ಮಾಂಗಲ್ಯ ಬಗ್ಗೆ ಕೂಡ ಮಾಡಿದ್ದಾರೆ. ಅದು ಮಂತ್ರ ಮಾಂಗಲ್ಯ ಅಂದರೆ ಏನು, ಆ ಸ್ಟ್ಯಾಚ್ಯೂನು ಕೂಡ ಇಲ್ಲಿ ಇಟ್ಟಿದ್ದಾರೆ. ಆ್ಯಂಡ್ ಕುವೆಂಪು ಅವರು ಅವರ ಮಗನ ಮದುವೆಗೆ ಅವರೇನು ಅವ್ರ ಕೈ ಬರಹದಲ್ಲಿನೇ ವೆಡ್ಡಿಂಗ್ ಕಾರ್ಡ್ನ ಬರೆದಿದ್ರಂತೆ. ಅದನ್ನು ಕೂಡ ಇಲ್ಲಿ ಹಾಕಿದ್ದಾರೆ. ನಾನು ಅದನ್ನು ಈ ವಿಡಿಯೋದಲ್ಲಿ ಅಟ್ಯಾಚ್ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಆವಾಗಿನ ಕಾಲದಲ್ಲಿ ಕೈಯಿಂದ ಬರೆದಿದ್ರು ಕುವೆಂಪು ಅವರು. ನಾವು ನೋಡಬೇಕಂದ್ರೂ ಸಿಗೋದಿಲ್ಲ, ಸಿಕ್ಕಿದೆ. ಇವಾಗ ಹೋಗಿ ಅದನ್ನು ನೀವು ನೋಡ್ಕೊಂಡು ಬನ್ನಿ. ತುಂಬಾ ಚೆನ್ನಾಗಿದೆ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ಥರ ನಿಮಗೆ ವ್ಲಾಗ್ಸ್ಗಳು ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ. ಇಲ್ಲ ಬರೀ ಕುಕ್ಕಿಂಗ್ ವ್ಲಾಗ್ಸೇ ಬೇಕು ಅಂದರೆ ಅದನ್ನು ಕೂಡ ಕಮೆಂಟ್ ಮಾಡಿ. ನಾನು ಸ್ವಲ್ಪ ವ್ಲಾಗ್ಸ್ಗಳನ್ನು ಕೂಡ ಮಾಡೋಣ ಇನ್ಮೇಲೆ ಅಂತ ಹೇಳಿ ಫಸ್ಟ್ ನಾನು ಪೂರ್ಣಚಂದ್ರ ತೇಜಸ್ವಿ ಅವರ ವ್ಲಾಗನ್ನೇ ಇದರಲ್ಲಿ ಹಾಕೋಕ್ಕೆ ಇಷ್ಟಪಟ್ಟಿದ್ದೀನಿ. ಈ ಥರ ವಿಡಿಯೋಸ್ ಬೇಕು ಅಂತಂದರೆ ನನಗೆ ಪ್ಲೀಸ್ ಕಮೆಂಟ್ ಮಾಡಿ. ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಹೆಚ್ಚೆಚ್ಚು ವೀಡಿಯೋಸ್ನ ನನಗೆ ಮಾಡೋದಕ್ಕೆ ನೀವು ಅದನ್ನು ಏನೋ ಪುಷ್ ಮಾಡ್ದಂಗೆ ಫೀಲ್ ಆಗುತ್ತೆ ನಿಮ್ಮ ಕಮೆಂಟ್ಸು, ಲೈಕ್ಸ್ಗಳಿಂದ ಅಂತ ಕೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.